ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂ ಆಸ್ಪತ್ರೆ ಪಾಲಾಗಿದ್ದಾನೆ. ಆದರೆ ದಾವೂದ್ ಆರೋಗ್ಯದ ಬಗ್ಗೆ ನಾನಾ ಊಹಾಪೋಹಗಳು ಹರಿದಾಡ್ತಾ ಇವೆ. ಪಾಕಿಸ್ತಾನದಲ್ಲಿ ಅಡಗಿದ್ದಂತ ದಾವೂದ್ಗೆ ನಿನ್ನೆ ಅಪರಿಚಿತ ವ್ಯಕ್ತಿಯೋರ್ವ ವಿಷಪ್ರಾಶನ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕರಾಚಿ ಆಸ್ಪತ್ರೆಯೊಂದರಲ್ಲಿ ದಾವೂದ್ ಚಿಕಿತ್ಸೆ ಪಡಿತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದ್ದು, ಕೇವಲ ಕುಟುಂಬಸ್ಥರು ಹಾಗೆ ವೈದ್ಯರಿಗಷ್ಟೇ ಪ್ರವೇಶವನ್ನ ನೀಡಲಾಗ್ತಾ ಇದೆಯಂತೆ. ಆಸ್ಪತ್ರೆಯ ಒಂದು ಮಹಡಿಯನ್ನ ದಾವೂದ್ಗಾಗಿನೇ ಮೀಸಲಿಡಲಾಗಿದ್ದು, ದಾವೂದ್ ಅನಾರೋಗ್ಯದ ಬಗ್ಗೆ ಪಾಕಿಸ್ತಾನ ಬಹಳ ಗೌಪ್ಯತೆಯನ್ನ ಕಾಪಾಡಿಕೊಳ್ತಾ ಇದೆ. ಹಲವು ವಿದೇಶಿ ಮಾಧ್ಯಮದಲ್ಲಿ ದಾವೂದ್ ಮೃತಪಟ್ಟಿದ್ದಾನೆ ಅಂತಾನೂ ವರದಿಯಾಗ್ತಾ ಇದ್ರೆ, ಕೆಲವರು ಏನೂ ಆಗಿಲ್ಲ, ಪಾಕಿಸ್ತಾನ ಸುಮ್ಮನೆ ಸುಳ್ಳು ಹೇಳ್ತಾ ಇದೆ ಅಂತ ವಾದಿಸ್ತಾ ಇದ್ದಾರೆ. ಸತ್ಯಶೋಧನಾ ಸಮಿತಿಯಲ್ಲಿದ್ದ ಮಹಿಳಾ ಸಂಸದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಗೆ ಭೇಟಿ ಕೊಟ್ಟಿದ್ದ ಮಹಿಳಾ ಸಂಸದರ ತಂಡ ಮಾಹಿತಿಯನ್ನ ಸಂಗ್ರಹಿಸಿತ್ತು. ಪೊಲೀಸರು ಹಾಗೆ ಸ್ಥಳೀಯ ನಿವಾಸಿಗಳಿಂದ ಪಡೆದಿದ್ದಂತ ಮಾಹಿತಿಯನ್ನ ಜೆಪಿ ನಡ್ಡಾ ಅವರಿಗೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಕೃಷ್ಣ ಜನ್ಮಭೂಮಿ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮಸೀದಿಯ ಸಮಿತಿ ಅರ್ಜಿಯನ್ನ ಸಲ್ಲಿಸಿತ್ತು. ಈ ಪ್ರಕರಣದ ವಿಚಾರಣೆಯನ್ನು ಜನವರಿ 9ಕ್ಕೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಸರ್ವೆ ನಡೆಸೋದಕ್ಕೆ ಹೈಕೋರ್ಟ್ ಕೋರ್ಟ್ ಕಮಿಷನ್ ಅನ್ನ ನೇಮಿಸಿತ್ತು. ಇನ್ನು ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿರುವಂತಹ ಜ್ಞಾನವಾಪಿ ಮಸೀದಿಯಲ್ಲಿ ವೈಜ್ಞಾನಿಕ ಸಮೀಕ್ಷೆಯ ವರದಿಯನ್ನ ಸಲ್ಲಿಸಲಾಗಿದೆ. ಭಾರತೀಯ ಪುರಾತತ್ವ ಇಲಾಖೆ ಸರ್ವೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದೆ. ಮುಚ್ಚಿದ ಲಕೋಟೆಯಲ್ಲಿ ಸುಮಾರು 1500 ಪುಟಗಳ ಸರ್ವೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಸರ್ವೆ ಕಾರ್ಯವನ್ನು ನಡೆಸಲಾಗಿತ್ತು. ಅರ್ಜಿದಾರರಿಗೆ ಡಿಸೆಂಬರ್ 21ನೇ ತಾರೀಕಿನಂದು ಕೋರ್ಟ್ ಸರ್ವೆಯ ವರದಿಯ ಪ್ರತಿಯನ್ನ ನೀಡಲಿದೆ. ನಾಳೆ ದುಬೈನಲ್ಲಿ ಐಪಿಎಲ್ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಶಾರ್ಟ್ ಲಿಸ್ಟ್ ಮಾಡಿದಂತ 333 ಆಟಗಾರರಲ್ಲಿ 214 ಭಾರತೀಯರು ಹಾಗೆ 119 ಅಂತಾರಾಷ್ಟ್ರೀಯ ಆಟಗಾರರಿದ್ದಾರೆ. ಇದರಲ್ಲೇ 116 ಕ್ಯಾಪ್ಟ್ ಹಾಗೆ 215 ಅನ್ಕ್ಯಾಪ್ಟ್ ಆಟಗಾರರು ಒಳಗೊಂಡಿದ್ದಾರೆ. ತಮ್ಮಿಷ್ಟದ ಆಟಗಾರರನ್ನ ಖರೀದಿ ಮಾಡೋದಕ್ಕೆ ಐಪಿಎಲ್ ಫ್ರಾಂಚೈಸಿಗಳು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿವೆ.